ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲ ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂದ್ರೆ ಯಾಕೆ ಇದ್ರಿರ್ತೀವಿ ಹೇಳಿ? ಒಂದ್ಸಲಿ ಚಾರ್ಜ್ ಖಾಲಿ ಆಯಿತು ಅಂದ್ರೆ ಗಂಟೆ ವೇಟ್ ಮಾಡಬೇಕು ಅಂತ ಈ ಭಯ ಇರೋದ್ರಿಂದ ನಾವು ಅರ್ಧ ಜನ ಯಾರ್ಯಾರು ಕಾರ್ ತಗೊಳ್ಳೋಕ್ಕೆ ಎಲೆಕ್ಟ್ರಿಕ್ ಕಾರ್ ಆಗ್ಬೋದು ಈಗ ಚೆನ್ನಾಗಿ ಬೂಮ್ ಆಗ್ತಾ ಇದೆ, ಬಟ್ ಆದ್ರೂ ಭಯ ಇದ್ದೇ ಇದೆ. ನಾವು ಒಂದ್ಸತಿ ಚಾರ್ಜ್ ಖಾಲಿ ಆಯಿತು ಅಂದ್ರೆ ಗಂಟೆ ವೇಟ್ ಮಾಡಬೇಕು ಅಂತ. ಆದರೆ ಇನ್ನು ಮುಂದೆ ಈ ಟೆನ್ಷನ್ ಇರೋಲ್ಲ. ಏನಂದ್ರೆ ಈಗ BYD ಕಂಪ್ನಿಯವರು ಹೊಸ ಟೆಕ್ನಾಲಜಿಯಿಂದ ಬ್ಲೇಡ್ ಬ್ಯಾಟ್ರಿ 2ನ ಮೊದಲು ಬ್ಲೇಡ್ ಬ್ಯಾಟ್ರಿ 1 ಇತ್ತು, ಈಗ ಮತ್ತೆ ಬ್ಲೇಡ್ ಬ್ಯಾಟ್ರಿ 2 ಟೆಕ್ನಾಲಜಿನ ಲಾಂಚ್ ಮಾಡವ್ರೆ. ಇದರಲ್ಲಿ ತುಂಬ ಚೇಂಜಸ್ ಮಾಡವ್ರೆ. ಎಷ್ಟು ಚೇಂಜಸ್ ಮಾಡವ್ರೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ಫುಲ್ ತಿಳ್ಕೊಳ್ಳೋಣ. ನಿಮ್ಮ ಕಾರು ನೀವು ಒಂದು ಟೀ ಕುಡ್ದು ಇಲ್ಲ ಒಂದು ಪೆಟ್ರೋಲ್ ಹಾಕ್ಸೋಷ್ಟು ಟೈಮ್ ಒಳಗೆ ನಿಮ್ಮ ಗಾಡಿ ಕಾರ್ ಚಾರ್ಜರ್ ಆಗೋ ರೀತಿ. ಈಗ ನಾವು ಹೋಗಿ ಬಂಕಲ್ಲಿ ಡೀಸೆಲ್ ಹಾಕ್ಸಿದ್ರೆ ಇಲ್ಲ ಪೆಟ್ರೋಲ್ ಹಾಕ್ಸೋಕ್ಕೆ ಕಾರ್ನ ನಿಲ್ಲಿಸಿದ್ರೆ ಎಷ್ಟೋ ಒಂದು ನಿಮಿಷ ತಗೊಳುತ್ತೆ. ಅಷ್ಟೇ ನಿಮಿಷದಲ್ಲಿ ಒಂದು 300-400 ಕಿಲೋಮೀಟರ್ ರೇಂಜ್ ಹೋಗೋಷ್ಟು ಚಾರ್ಜರ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. BYD ಅವ್ರ ಹತ್ರ ಮಾಡಿದ್ದಾರೆ. ಈಗ ಏನೇನು ಯೂನಿಕ್ ಆಗೈತೆ ಇರೋದು BYD ಕಡೆಯಿಂದ ಪ್ರತಿಯೊಂದು ಈ ವಿಡಿಯೋದಲ್ಲಿ ಫುಲ್ ನೀಟಾಗಿ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೊದಲನೇದಾಗಿ 5 ನಿಮಿಷ ಚಾರ್ಜ್ ಮಾಡಿದ್ರೆ 10-70% 5 ನಿಮಿಷದಲ್ಲಿ ಚಾರ್ಜರ್ ಆಗುತ್ತೆ. ನೀವು ಒಂದು ಟೀ ಕುಡಿಯೋ ಟೈಮಲ್ಲಿ 400-500 ಕಿಲೋಮೀಟರ್ ಹೋಗೋಷ್ಟು ರೇಂಜು ಸಿಗುತ್ತೆ ಇದರಲ್ಲಿ. BYD ಕಡೆಯಿಂದ ಈ ಚಾರ್ಜರ್ಗೆ ಇವರು 6C ಟೆಕ್ನಾಲಜಿ ಅಂತ ಇಟ್ಟವ್ರೆ. 6C ಟೆಕ್ನಾಲಜಿ ಅಂದರೆ ಸಿಂಪಲ್ ಏನೂ ಇಲ್ಲ. ಇದು 1 ಅವರಲ್ಲಿ 1/4 ಗಂಟೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಇದನ್ನು 6C ಚಾರ್ಜರ್ ಅಂತ ಮಾಡ್ತಾರೆ. 10 ಮಿನಿಟ್ ತಗೊಳುತ್ತೆ 1 ಅವರಲ್ಲಿ. ಅದೇ 1 ಅವರ್ ತಗೋತು ಅಂದರೆ 10C ಅಂತ ಇರ್ತದೆ, 12C ಅಂತ ಇರುತ್ತೆ. ಬಟ್ ಇವರು 1 ಅವರ್ 10 ಮಿನಿಟ್ಸಲ್ಲಿ ಫುಲ್ ಚಾರ್ಜರ್ ಆಗೋದ್ರಿಂದ ಇದಕ್ಕೆ 6C ಅಂತ ಇಟ್ಟಿದ್ದಾರೆ. ಈ ಲಿಥಿಯಂ ಬ್ಯಾಟ್ರಿಗಳಲ್ಲೆಲ್ಲ ಏನು ಪ್ರಾಬ್ಲಮ್ ಅಂದರೆ, ಇಲ್ಲ ಆಕ್ಸಿಡೆಂಟ್ ಆದರೆ ಇಲ್ಲ ಏನಾರ ಬ್ಯಾಟ್ರಿಗೆ ಏನಾರು ಟಚ್ ಆಯಿತು, ಡ್ಯಾಮೇಜ್ ಆಯಿತು ಅಂದರೆ ಫುಲ್ ಬ್ಯಾಟ್ರಿನೇ ಬೆಂಕಿ ಎತ್ಕೊಬಿಡುತ್ತೆ. ಆ ಥರ ಇಶ್ಯೂಗಳಾಗುತ್ತೆ. ಸೊ ಈ BYD ಬ್ಲೇಡ್ ಬ್ಯಾಟ್ರಿ ಐತೆ, ಇದರಲ್ಲಿ ಇವರು ನೈಲ್ ಪೆಂಟ್ರಾಕ್ಷನ್ ಟೆಸ್ಟ್ನ ಮಾಡಿದ್ದಾರೆ. ಇದು ಏನಂದರೆ, ನೀವು ಬ್ಯಾಟ್ರಿಗೆ ಹ್ಯಾಮರಿಂದ ಹೊಡೆದ್ರೂ ಕೂಡ ಏನಾಗಲ್ಲ. ಮತ್ತು ಇದ್ರ ಮೇಲೆ ಈ ಬ್ಯಾಟ್ರಿ ಪ್ಯಾಕ್ ಮೇಲೆ 45 ಟನ್ ಭಾರ ಇರೋಂಥ ಲಾರಿ ಕೂಡ ಅದ್ರ ಮೇಲೆ ಹರ್ಕೋದ್ರು ಯಾವುದೇ ರೀತಿ ಫೈರ್ ಇನ್ಸಿಡೆಂಟ್ ಆಗಲ್ಲ. ಇದರಿಂದ ನಮ್ಗೊಂದು ಫೈರ್ ಇನ್ಸಿಡೆಂಟ್ ಅಂತ ಏನು ಭಯ ಇತ್ತು ಅದು ಕೂಡ ಹೋಗುತ್ತೆ. ಇದ್ರ ರೇಂಜ್ ಬಂದ್ಬಿಟ್ಟು 1000 ಕಿಲೋಮೀಟರ್. ಅಟ್ ಪ್ರೆಸೆಂಟ್ ಈಗ ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ಅಂದರೆ 600-650 ಕಿಲೋಮೀಟರ್ ITC ರೇಂಜ್ ಕೊಡ್ತಾರೆ. ಬಟ್ ಇವರು 1000 ಕಿಲೋಮೀಟರ್ ITC ರೇಂಜ್ ಕೊಡ್ತಾವ್ರೆ. ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಇವ್ರದು. ಅದಾದ್ಮೇಲೆ ಬ್ಯಾಟ್ರಿ ಲೈಫ್ ಬಂತು ಅಂದ್ರೆ ಯಾವುದೇ ಬ್ಯಾಟ್ರಿ ಪ್ಯಾಕ್ ಆದ್ರೂ 8 ವರ್ಷದೊಳಗಡೆ ಅದು ಬ್ಯಾಟ್ರಿ ಡಿಗ್ರೇಡ್ ಆಗುತ್ತೆ. ಯಾವುದೇ ಎಲೆಕ್ಟ್ರಿಕ್ 70% ಅದ್ರ ಹೆಲ್ತ್ ಕಮ್ಮಿ ಆಗುತ್ತೆ. ಬಟ್ ಇವ್ರದ್ದು 12 ವರ್ಷ ಗಂಟ್ಲಿಗೂ ಯೂಸ್ ಮಾಡ್ಬೋದು. 12 ವರ್ಷ ಗಂಟ್ಲು 80% ಗಂಟ್ಲು ಇರುತ್ತೆ ಅಂತ ಹೇಳ್ತಾವ್ರೆ. ಇದು ಖುಷಿ ವಿಚಾರ. ಈ ಬ್ಯಾಟ್ರಿಲಿ ಅಂತ ಏನೈತೆ ಅಂದ್ರೆ, ನಾವು ನಾರ್ಮಲ್ ಬ್ಯಾಟ್ರಿಗಳು ಏನು ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಕೋಬಾಲ್ಟ್ ಮತ್ತೆ ನಿಕ್ಕಲ್ನ ಯೂಸ್ ಮಾಡ್ತಾರೆ. ಬಟ್ ಈ ಬ್ಯಾಟ್ರಿಲಿ ಅದನ್ನೇ ಯೂಸ್ ಮಾಡಲ್ಲ. LFP ಕೆಮಿಸ್ಟ್ರಿಯನ್ನು ಯೂಸ್ ಮಾಡಿ ಈ ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದರಿಂದ ಈ ಬ್ಯಾಟ್ರಿ ಶೇಪು ಈ ನಾವು ಸೆಲ್ಗಳನ್ನ ಹಾಕ್ದಾಗ ಏನು ಮಧ್ಯದಲ್ಲಿ ಗ್ಯಾಪ್ ಸ್ಪೇಸ್ ಇರುತ್ತೆ ಅಲ್ಲೆಲ್ಲ ಸ್ಪೇಸ್ ಅಕ್ವೈರ್ ಆಗಿಬಿಡುತ್ತೆ. ಅದರಿಂದ ನಾವು ಜಾಸ್ತಿ ಸೆಲ್ನ ಇಂಪ್ಲಾಂಟ್ ಮಾಡೋಕ್ಕಾಗಲ್ಲ ಬ್ಯಾಟ್ರಿಗೆ, ಮತ್ತು ರೇಂಜು ಜಾಸ್ತಿ ಸಿಗಲ್ಲ. ಈ ಬ್ಲೇಡ್ ಬ್ಯಾಟ್ರಿಲಿ ಆ ಪ್ರಾಬ್ಲಮ್ ಇರಲ್ಲ. ಅದನ್ನು ಡಿಸ್ಟ್ರಾಯ್ ಮಾಡಿಬಿಡೋರೆ ಅಂತಲೇ ಹೇಳಬೇಕು. ಸೊ ನೆಕ್ಸ್ಟ್ ಲೆವೆಲ್ ಥಿಂಕಿಂಗು BYD ಅವ್ರದ್ದು. 2.20 ಏನು ಬಂದೈತೆ ಬ್ಲೇಡ್ ಬ್ಯಾಟ್ರಿ. ಇದೇನಾದ್ರು ನಮ್ಮ ಇಂಡಿಯಾದಲ್ಲಿ ಬಂತು ಅಂದರೆ ಮಹೇಂದ್ರ, ಟಾಟಾ ಇವ್ರಿಗಂತೂ ಕಾಂಪಿಟೇಷನ್ ಕಟ್ಟಿಟ್ಟು ಬುದ್ಧಿ, ಬೇರೆ ಆಪ್ಷನ್ ಇರೋಕ್ಕಿಲ್ಲ, ಅಷ್ಟು ಕಾಂಪಿಟೇಷನ್ ಬರುತ್ತೆ. 5 ನಿಮಿಷದಲ್ಲಿ 500 ಕಿಲೋಮೀಟರ್ ರೇಂಜ್ ಹೋಗೋಷ್ಟು ಚಾರ್ಜ್ ಆಗುತ್ತೆ. ನಾವು ನಾರ್ಮಲ್ ಯೂಸ್ ಮಾಡೋ ಬ್ಯಾಟ್ರಿಗೂ ಮತ್ತು BYD 2.0 ಬ್ಯಾಟ್ರಿಗೂ ಏನು ಡಿಫ್ರೆನ್ಸ್ ಐತೆ ಅಂದರೆ, ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ಅವು 4680 ಸೆಲ್ ಮತ್ತು 2480 ಸೆಲ್ ಸಣ್ಣ ಸೆಲ್ ಬರುತ್ತೆ. ಅದನ್ನ ಸಿಕ್ಕಾಪಟ್ಟೆ ಸ್ಪೇಸ್ ಬೇಕಾಗುತ್ತೆ. ಆದರೆ ಈ LFP ಬ್ಯಾಟ್ರಿ ಬ್ಲೇಡ್ ಬ್ಯಾಟ್ರಿಲಿ ಆ ಥರ ಇಶ್ಯೂ ಇಲ್ಲ. ಸಣ್ಣಕ್ಕೆ ಬ್ಲೇಡ್ ಥರ ಇರೋದ್ರಿಂದ ಸ್ಪೇಸು ತುಂಬಾ ಅಕ್ವೈರ್ ಆಗಲ್ಲ. ಕಮ್ಮಿ ಸ್ಪೇಸಲ್ಲೇ ಜಾಸ್ತಿ ಸೆಲ್ಗಳು ಹಿಡಿಯುತ್ತೆ. ಈ ನಾರ್ಮಲ್ ಬ್ಯಾಟ್ರಿಗಳಲ್ಲಿ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ LFP ಬ್ಯಾಟ್ರಿಲಿ ಆ ಥರ ಬೆಂಕಿ ಹಚ್ಕೊಳ್ಳೋ ಪ್ರಾಬ್ಲಮ್ ಇಲ್ಲ. ಇವರು ಚೈನಾದಲ್ಲಿ ಬ್ಯಾಟ್ರಿನ ಎಷ್ಟು ನೆಕ್ಸ್ಟ್ ಲೆವೆಲಲ್ಲಿ ಟೆಸ್ಟ್ ಮಾಡ್ತಾರೆ. ಅಲ್ಲಿ ಟೆಸ್ಟ್ನ ಪಾಸ್ ಆಯಿತು ಅಂದರೆ ಇಡೀ ಆಲ್ ಓವರ್ ದಿ ವರ್ಲ್ಡ್ ಎಲ್ಲಿ ಬೇಕಾದ್ರೂ ಪಾಸ್ ಆಗುತ್ತೆ. ಅದು ಅಲ್ಲದೆ ಇವರು ಬ್ಯಾಟ್ರಿ ಚಾರ್ಜರ್ ಹಾಕಿ ಒಂದು ಮೊಳೆನೂ ಕೂಡ ಹೊಡೆದು ನೋಡಿದ್ದಾರೆ. ಆಗ ಕೂಡ ಏನು ಇಶ್ಯೂ ಆಗಿಲ್ಲ. ನೆಕ್ಸ್ಟ್ ಬ್ಯಾಟ್ರಿ ಸೈಕಲ್ಗೆ ಬಂತು ಅಂದರೆ, ನಾವು ನಾರ್ಮಲಾಗಿ ಏನು ಯೂಸ್ ಮಾಡ್ತೀವಿ ಆ ಬ್ಯಾಟ್ರಿ ಎಲ್ಲ 1000-2000 ಬ್ಯಾಟ್ರಿ ಸೈಕಲ್ ಒಳಗಡೆ ಅದು ಡಿಗ್ರೇಡ್ ಆಗಿ ಸ್ಟಾರ್ಟ್ ಆಗುತ್ತದೆ. ಅಷ್ಟರೊಳಗೆ 60% ಕೆಪಾಸಿಟಿ ಬಂದಿರುತ್ತೆ. ಅದೇ ನೀವು ಈ BYDದು ಏನಂದ್ರೆ 5000 ರೀಸೈಕಲ್ ಯೂಸ್ ಮಾಡಿದ್ರೆ 5000 ಸತಿ ಚಾರ್ಜರ್ ರೀಸೈಕಲ್ ಮಾಡಿದ್ರೆ ಒಂದು 80%-90% ರಿಟರ್ನ್ ಆಗಿರುತ್ತೆ. 10-12 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡೋಷ್ಟು ಇನ್ನೂ ಉಳ್ಕೊಂಡಿರುತ್ತೆ. ಈಗ ನಾವು ಲಿಥಿಯಂ ಬ್ಯಾಟ್ರಿಗಳೆಲ್ಲ ಏನೈತೆ LFP ಬ್ಯಾಟ್ರಿ ಅವೆಲ್ಲ ನಾವು ಮೊಬೈಲಲ್ಲಿ ಯೂಸ್ ಮಾಡೋದು, ಈ ಗಾಡೀಲಿ ಬೈಕಲ್ಲೆಲ್ಲ ಏನು ಅವೆಲ್ಲ 100% ಚಾರ್ಜ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಯಾವಾಗಲೂ ಒಂದು ಸತಿ ಮಾಡಿದ್ರೆ ನಡೆಯುತ್ತೆ. ಬಟ್ ಪ್ರತಿ ಟೈಮ್ ನೀವು 100% ಚಾರ್ಜ್ ಮಾಡೋದು ಒಳ್ಳೇದಲ್ಲ. ಬಟ್ ಆದ್ರಿಂದ ಈ ಬ್ಲೇಡ್ ಬ್ಯಾಟ್ರಿ ನೀವು ಯಾವಾಗ ಬೇಕಾದ್ರೆ 100% ಚಾರ್ಜ್ ಮಾಡ್ಬೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾರ್ಮಲ್ ಬ್ಯಾಟ್ರಿಗಳಲ್ಲಿ ಕೋಬಾಲ್ಟ್ ಮತ್ತು ನಿಕ್ಕಲ್ ಯೂಸ್ ಮಾಡೋದ್ರಿಂದ ಅದ್ರ ಪ್ರೈಸ್ ಜಾಸ್ತಿ ಆಗುತ್ತೆ. LFP ಬ್ಲೇಡ್ ಬ್ಯಾಟ್ರಿಲಿ ಏನಂದರೆ ಕಬ್ಬಿಣ ಮತ್ತು ಫಾಸ್ಫೇಟ್ನ ಯೂಸ್ ಮಾಡಿ ಇದ್ರದ್ದು ಕಾಸ್ಟ್ ಪ್ರೈಸ್ ಏನೈತೆ 20-30% ಕಾಸ್ಟ್ ಪ್ರೈಸ್ನ ರೆಡ್ಯೂಸ್ ಮಾಡ್ತಾರೆ. ಇದೊಂದು ಖುಷಿ ವಿಚಾರ. ಇದಿಷ್ಟು ಬ್ಲೇಡ್ ಬ್ಯಾಟ್ರಿ BYD ಕಡೆಯಿಂದ ಹೊಸದಾಗಿ ಬ್ಲೇಡ್ ಬ್ಯಾಟ್ರಿ ಏನು ಲಾಂಚ್ ಆಗೈತೆ ಇದ್ರ ಬಗ್ಗೆ ತಿಳಿಸೋಂಥ ವಿಡಿಯೋ ಆಗೈತೆ. ನಿಮ್ಗೆ ಏನಾರ ಒಂದು 10 ನಿಮಿಷದಲ್ಲಿ ಚಾರ್ಜ್ ಮಾಡಿದ್ರೆ 800 ಕಿಲೋಮೀಟರ್ ಹೋಗ್ಬೋದು ಅಂತ ಅಂದರೆ, ಯಾರು EV ಕಾರ್ನ ತಗೊಳ್ದಾನೆ ಯಾರು ಇರ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಈ ಇವಿ ಕಾರ್ಗೆ ಮಾತ್ರ ಅಲ್ಲ, ನೆಕ್ಸ್ಟ್ ಬೈಕ್ಗಳಿಗೂ ಇದೇ ಥರ ಒಂದು ಹೊಸ ಟೆಕ್ನಾಲಜಿನ BYD ಅವ್ರು ತರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದ.